ಸರ್, ರಾಜ್ಯಕ್ಕೆ ಸ್ವಲ್ಪ ಗೊಂದಲ ಇದೆ. ನಿಮ್ಮ ಬಿಜೆಪಿ ಲೀಡರ್ ಯಾರಿದ್ದಾರೆ ಸರ್ ಈಗ ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 20 ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ಹಲವಾರು ಬಾರಿ ಇದನ್ನು ವ್ಯಕ್ತ ಮಾಡಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಒಂದು ರಾಜ್ಯ ಸುಭದ್ರ ಇರಬೇಕು ಅಂದರೆ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಲಾ ಆ್ಯಂಡ್ ಆರ್ಡರ್ ಭಾಳ ಇಂಪಾರ್ಟೆಂಟ್. ಇವತ್ತು ದಿನನಿತ್ಯ ಬ್ಯಾಂಕ್ಗಳ ದರೋಡೆ ನಡೀತಾ ಇದೆ. ಹಸುವಿನ ಕೆಚ್ಚಲು ಕೂಡುವಂಥದ್ದು, ಹಸುವಿನ ಹೊಟ್ಟೆ ಸೀಳುವಂಥದ್ದು, ರೇಪ್ ಕೇಸ್ಗಳು. ಕರ್ನಾಟಕದ ಗೃಹ ಇಲಾಖೆಯನ್ನು ಯಾರು ನೋಡ್ತಾರೆ ಅನ್ನೋದೇ ಡೌಟ್ ಆಗಿದೆ. CT ರವಿ ಪ್ರಕರಣ ಇರ್ಬೋದು. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ. ಇವರು ಬೆಳಗಾವಿಯಲ್ಲಿ ದೊಡ್ಡ ಅಧಿವೇಶನ ಮಾಡಿದ್ದಾರೆ. ಈ ದುಡ್ಡೆಲ್ಲಿಂದ ಬಂದಿವ್ರಿಗೆ ಇಷ್ಟೊಂದು ದೊಡ್ಡ, ಇಷ್ಟು ಫ್ಲೆಕ್ಸು, ಬ್ಯಾನರು, ಬಸ್ಗಳು, ಊಟ, ಈ 60% ಕಮಿಷನ್ ಹೊಡೆದಿದ್ರಲ್ಲ ಇಲ್ಲಿ, ಅದರ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರ 60% ಕಮಿಷನ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ತೆರಿಗೆಗಳ ಏರಿಕೆ, ಹಾಲಿನ ಬೆಲೆ, ನೀರಿನ ಬೆಲೆ, ಪೆಟ್ರೋಲ್ ಬೆಲೆ, ಸ್ಟ್ಯಾಂಪ್ ಡ್ಯೂಟಿ, ಬಸ್ ದರ, ಈಗ ಮೆಟ್ರೋ ಟ್ರೈನ್ಗೂ ಏರಿಸ್ತಾ ಇದ್ದಾರೆ, ಮತ್ತೆ ಹಾಲಿನ ದರ ಏರಿಸ್ತಾರೆ, ಮತ್ತೆ ಬಡ್ಜೆಟ್ ಮಾರ್ಚಲ್ಲಿ ಏನು ಬಡ್ಜೆಟ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಇನ್ನಷ್ಟು ಏರಿಕೆಗಳು. ಅಂದರೆ ಈ ಸರ್ಕಾರ ಬರೋಕ್ಕೆ ಮುಂಚೆ ನಾವು ಯಾವುದೇ ತೆರಿಗೆಯನ್ನು ಏರಿಕೆ ಮಾಡಲ್ಲ, 5 ಗ್ಯಾರಂಟಿಗಳನ್ನು ಕೊಡ್ತೀವಿ. ಈಗ ಎಲ್ಲ ತೆರಿಗೆಗಳನ್ನು ಏರಿಕೆ ಮಾಡಿ ಇವತ್ತು ಜನರ ತಲೆ ಮೇಲೆ ದೊಡ್ಡ ಹೊರೆಯನ್ನು ಹಾಕ್ತಾ ಇದ್ದಾರೆ. ಈಗಲೂ ಅಷ್ಟೇ, ಇನ್ನು ಈ ಬಡ್ಜೆಟಲ್ಲಿ ಸುಮಾರು 1,01,00,000 ಕೋಟಿಯಷ್ಟು ಡೆಫಿಷಿಯೆಟ್ ಅಲ್ಲ, ಸಾಲ ಮಾಡೋಕ್ಕೆ ಹೊರಟವ್ರು ಮಾಡ್ತಾರೆ. ರೆವೆನ್ಯೂ ಕಲೆಕ್ಷನ್ ಕೂಡ ಕಮ್ಮಿ ಆಗಿದೆ. ಈಗ ಅವರ ಫೈನಾನ್ಸ್ ಸೆಕ್ರೆಟರಿನೇ ಹೇಳಿದ್ದಾರೆ 20% ರೆವೆನ್ಯೂ ಕಲೆಕ್ಷನ್ನೇ ಕಡಿಮೆ ಆಗಿದೆ. ನಾವಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಬಡ್ಜೆಟ್ ಮಂಡನೆ ಮಾಡಿದಾಗ ಸರ್ಪ್ಲಸ್ ಬಡ್ಜೆಟ್ ಮಾಡಿದ್ರು, ಯಾವುದೇ ತೆರಿಗೆ ಹಾಕದೆ ಸರ್ಪ್ಲಸ್ ಬಡ್ಜೆಟ್ಟು. ನಮಗೆ ಲೋನ್ ತೆಗೆದುಕೊಂಡು ಹೋಗಿ 25,000 ಕೋಟಿ ಅವಕಾಶ ಇದ್ದರು, ನಾವು ಲೋನ್ ತೊಗೊಂಡಿದ್ವಿ. ರಾಜ್ಯದ ಜನರ ಮೇಲೆ ಹೊರೆ ಬರಬಾರ್ದು ಅಂತೇಳಿ ನಾವು ಮಾಡಿಲ್ಲ. ಆದರೆ ಇವರು ಬಂದ ಮೇಲೆ ಮತ್ತೆ ಸಾಲ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಒಂಥರ ಕೇರಳ ಥರ ಕೇರಳ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ. ಆ ಥರ ಇದನ್ನು ಕೂಡ ಆ ರೀತಿಯ ಒಂದು ಸರ್ಕಾರ ಆಗೋಕ್ಕೆ ಹೊರಟಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಔಟ್ಗೋಯಿಂಗ್ CM, ನನಗೆ ಅನಿಸುತ್ತೆ ನವೆಂಬರಲ್ಲಿ ಅವರು ಸ್ಥಾನ ಬಿಡಬೇಕಾಗ್ಬೋದು. ಅದರಿಂದ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಒಳಜಗಳ. ಇದರಲ್ಲಿ ಒಬ್ಬ ಆಡಳಿತ ಪಾರ್ಟಿ ವಿರೋಧ ಪಕ್ಷ ನಡೆಯುತ್ತೆ, ಆದರೆ ಆಡಳಿತ ಪಕ್ಷ ಅಧ್ವಾನ ಎಂದು ಹೋದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಒಂಥರ ಕೋಮಾ ಸ್ಟೇಜ್ಗೆ ಹೋಗಿರುವಂಥ ಸರ್ಕಾರ ಇದೆ. ಮೈಸೂರಿನಲ್ಲಿದೆ. ದಿನನಿತ್ಯ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ ಅಂತ ಒಬ್ಬೊಬ್ಬ MLA ಕೂಡ ಆತ್ಮಹತ್ಯೆ ಮಾಡಲಂತೀನಿ ಅಂತ ಹೇಳಿದ್ದಾರೆ. ಮತ್ತು ಅವರ ಕಾಂಗ್ರೆಸ್ ಸಭೆಯಲ್ಲಿ ಗಲಾಟೆಗಳು ಆಗಿದೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಆ ದೃಷ್ಟಿಯಿಂದ ಈ ಸರ್ಕಾರ ಜನ ಎಷ್ಟು ಬೇಗ ಅಷ್ಟು ಹೋಗೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಹೇಳಿ, ನೀವು ಯಾರು? ಸರ್, ರಾಜೇಶ್ ಗೌಡ್ರು ಈಗ ಬಿಜೆಪಿಯಲ್ಲಿ ಇದ್ದಾರಾ, ಬೇರೆ ಪಕ್ಷಕ್ಕೆ ಸರ್? ಆಮೇಲೆ BK ಮಂಜುನಾಥ್ ಬರ್ತಾ ಇಲ್ಲ, ಈಗ ಬಂದಿದ್ದೀರಾ ಬಂದಿಲ್ಲ, ಏನು ಅವ್ರು ನಿಲುವೇನು? ಇಲ್ಲ, ನಂದು ಯಾರಿಗೂ ತಿಳಿಸಿ ನಾನು ಬಂದಿಲ್ಲ. ನಂದು ರಾತ್ರಿ 11 ಗಂಟೆ ಫಿಕ್ಸ್ ಆಗಿದ್ದು ಪ್ರೋಗ್ರಾಮ್. ಸರಿ, ಬರಲಿಲ್ಲ. ಗುರುಗಳು ಇಲ್ಲ ಬರಲೇಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ನಾನು ವಿರೋಧ ಪಕ್ಷದಲ್ಲಿರೋ ನೀವು, ನಿಮ್ಮಲ್ಲೇ ಗೊಂದಲ, ಅಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಟ, ಇದ್ರ ಬಗ್ಗೆ ಚುನಾವಣೆ ನಡೀತಾ ಇದೆ, ಅದಕ್ಕೆ ಗೊಂದಲ. ಚುನಾವಣೆ ಆದಮೇಲೆ ಗೊಂದಲ ಎಲ್ಲ ಹೇಳಿಕೆಗಳು ಕೊಡ್ತಿದ್ದಾರೆ. ಅದು ಕೇಂದ್ರದವ್ರು ಏನು ಮಾಡ್ತಿದ್ದಾರೆ ಇದ್ರ ಬಗ್ಗೆ? ಕೇಂದ್ರದ ನಾಯಕರು ಈಗಾಗಲೇ ಇದನ್ನೆಲ್ಲ ಗಮನಿಸಿದ್ದಾರೆ. ನೆನ್ನೆ ಕೂಡ ಬಂದಿದ್ರು. ನನಗನ್ನಿಸ್ತದೆ ಇದೆಲ್ಲ ಇನ್ನು 15 ದಿನದಲ್ಲಿ ನಾವು ಫೆಬ್ರವರಿಯಲ್ಲಿ ಅಧ್ಯಕ್ಷ ನೇಮಕ ಮಾಡಲೇಬೇಕು. ಅದರಿಂದ ನಮ್ಮ ಚವ್ಹಾಣ್ ಅವರು ಎಲೆಕ್ಷನ್ ಉಸ್ತುವಾರಿಯಾಗಿ ಇದ್ದಾರೆ.
ಬಂದ್ಮೇಲೆ ಯಾರು ಅಂತ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಅದೇ ಹೋಗಿ ಘೋಷಣೆ ಆಗಿತ್ತು ಹಿಂದೆ ವಿಜಯನವರು ಘೋಷಣೆ ಆಗಿದೆ, ಅವತ್ತೂ ಮಾತಾಡ್ತಾನೆ ಇದ್ರು, ಅವತ್ತಿಂದ ನಿಂತೇ ಇಲ್ಲ ಇದು. ನೋಡಿ, ಎಲ್ಲವನ್ನ ಹೈಕಮಾಂಡ್ ಕಾರಿಸಿ ನೋಟಿಸ್ಗಳು ಕೊಟ್ಟಿದ್ದಾರೆ. ಈಗ ಅವರು ಹೈಕಮಾಂಡ್ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ಬಿಗಿಯಾದ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದ್ಸರಿ ಅಧ್ಯಕ್ಷ ಯಾಕೆ ನಮ್ಮ ಕರ್ನಾಟಕದ ಬಗ್ಗೆ ಈ ಥರ ಆಗ್ತಿದೆ ಅಂತ ಎಲ್ಲಾದ್ರು ನೋಡಿ, ಮತದಾರರು. ನಮ್ದೊಂದು ಪ್ರಜಾಪ್ರಭುತ್ವದ ಪಾರ್ಟಿ ಹೇಳಿಕೆಗಳನ್ನ ಕೊಡ್ತಾರೆ, ಆದರೆ ಅದನ್ನ 4 ಗೋಡೆ ಮಧ್ಯೆ ಕೊಡಬೇಕು. ಹೊರಗಡೆ ಕೊಟ್ಟರೆ ಅದು ಪಕ್ಷದ ವಿರುದ್ಧ ಆಗ್ತದೆ. ಯಾರೇ ಕೊಡ್ಬೋದು, ಈ ಗುಂಪು ಕೊಡ್ಬೋದು, ಆ ಗುಂಪು ಕೊಡ್ಬೋದು, ಯಾವುದೇ ಗುಂಪು ಕೊಟ್ಟರು ಕೂಡ ಅದು ತಪ್ಪೆ. ಅದನ್ನ ಪಕ್ಷ ಇವಾಗ ಸೀರಿಯಸ್ ಆಗಿ ತಗೊಂತಾ ಇದೆ. ಓಕೆ, ಧನ್ಯವಾದ.